ಇಂದು ದೆಹಲಿಯಲ್ಲಿ ಸಂಪುಟ ಸರ್ಕಸ್ ನಡೆಯುತ್ತೆ. ದೆಹಲಿ ತಲುಪಿದ್ದಾರೆ ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದು. ತಡರಾತ್ರಿ ದೆಹಲಿಗೆ ತಲುಪಿದ್ದಾರೆ ಕಾಂಗ್ರೆಸ್ ಲೀಡರ್ಸ್ಗಳು. ಇಂದು ದೆಹಲಿಯಲ್ಲಿ ಸಂಪುಟ ಸರ್ಕಸ್ ಇದೆ. ದೆಹಲಿ ತಲುಪಿದ್ದಾರೆ ಸಿಎಂ ಡಿಕೆಶಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ತಡರಾತ್ರಿ ದೆಹಲಿ ತಲುಪಿದ್ದಾರೆ ಕಾಂಗ್ರೆಸ್ ಲೀಡರ್ಸ್. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಮೊದಲು ಖರ್ಗೆ ಜೊತೆ ರಾಜ್ಯ ನಾಯಕರ ಚರ್ಚೆ ಆಗುತ್ತೆ. ಇಂದು ಸಂಜೆ ರಾಹುಲ್ ಗಾಂಧಿ ಜೊತೆ ಸಭೆ ಸಾಧ್ಯತೆ ಇದೆ. ಶುಕ್ರವಾರ ಮಧ್ಯಾಹ್ನದೊಳಗೆ ಹೊಸ ಸಚಿವರ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಶುಕ್ರವಾರ ಸಂಜೆ ವಿದೇಶಕ್ಕೆ ಹೊರಡುತ್ತಾರೆ ಮತ್ತೆ ರಾಹುಲ್ ಗಾಂಧಿ ಅವರು. ಹೀಗಾಗಿ ಪಟ್ಟಿ ಅಂತಿಮಗೊಳ್ಳುವುದು ಬಹುತೇಕ ಖಚಿತ ಅಂಥೇಳಿ ಮಾಹಿತಿ ಸಿಗ್ತಾ ಇದೆ. ಇನ್ನು ಕಂಪ್ಲೀಟ್ ಪಟ್ಟಿ ರೆಡಿ ಮಾಡಿ ದೆಹಲಿಯಿಂದ ವಾಪಸ್ ಬರ್ತಾರೆ ಲೀಡರ್ಸ್. ಜುಲೈ 20ರಂದು ಹೊಸ ಸಚಿವರ ಪ್ರಮಾಣ ವಚನ ಫಿಕ್ಸ್ ಅನ್ನುವಂಥದ್ದು ಸದ್ಯಕ್ಕಿರುವ ಮಾಹಿತಿ. ಎಸ್ ನೋಡಿ, ಇಂದು ದೆಹಲಿಗೆ ತಲುಪ್ತಾರೆ. ದೆಹಲಿಯಲ್ಲಿ ಏನು ಸಂಪುಟ ಸರ್ಕಸ್ ಆಗುತ್ತೆ. ಈ ಸಚಿವರ ಏನು ಸಂಪುಟ ವಿಸ್ತರಣೆ ಇದೆಯಲ್ಲ, ಇನ್ನೂ 20 ಸ್ಥಾನಗಳು ಏನು ಫಿಲ್ ಮಾಡಬೇಕಲ್ಲ ಸಚಿವ ಸ್ಥಾನಗಳನ್ನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಇದೆ ಹೈಕಮಾಂಡ್ ಜೊತೆಗೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಮೊದಲ ಹಂತದಲ್ಲಿ ಖರ್ಗೆ ಅವರ ಜೊತೆ ಚರ್ಚೆ ಆಗುತ್ತೆ ಮತ್ತು ಹಲವು ನಾಯಕರ ಜೊತೆ ಚರ್ಚೆ ಆಗುತ್ತೆ. ಅದರ ನಂತರ ಸಂಜೆ ಹೊತ್ತಿಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ನೋಡಿ, ಶುಕ್ರವಾರ ಸಂಜೆ ವಿದೇಶಕ್ಕೆ ಮತ್ತೆ ಹೊರಡ್ತಾರಂತೆ ರಾಹುಲ್ ಗಾಂಧಿ ಅವರು. ಸೊ ಅದಕ್ಕೋಸ್ಕರ ಇವತ್ತೇನು ಮೀಟಿಂಗ್ ಬಹುತೇಕ ಪಕ್ಕಾ ಇದೆ. ಸಚಿವ ಸಂಪುಟದ ಲಿಸ್ಟ್ ಆಚೆ ಬರೋದು ಪಕ್ಕಾ ಇದೆ. ಯಾಕಂತ ಹೇಳಿದ್ರೆ ಮತ್ತೆ ವಿದೇಶಕ್ಕೆ ಹೊರಡೋದ್ರಿಂದ ಮತ್ತೆ ಕಾಯೋದಕ್ಕಾಗೋದಿಲ್ಲ. ಮತ್ತೆ ರಾಹುಲ್ ಗಾಂಧಿ ಅವರು ವಾಪಸ್ ಬರೋವರೆಗೂ ಕಾಯೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ವಿದೇಶ ಪ್ರಯಾಣದಲ್ಲೇ ಇದ್ರು ಅವರು. ಸೊ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಹೇಳಿ ಇಷ್ಟು ದಿವಸ ಮುಂದೆ ಹೋಯಿತು. ಸೊ ನಿನ್ನೆ ಅಥವಾ ಮೊನ್ನೆ ಬಂದಿದ್ದಾರೆ ವಾಪಸ್ಸು. ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಮೀಟಿಂಗ್ ಮಾಡೋದಕ್ಕೆ, ಸಚಿವ ಸಂಪುಟದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಸೊ ಇವತ್ತು ದೆಹಲಿಯಲ್ಲಿ ಸಂಪುಟದ ಬಗ್ಗೆ ಚರ್ಚೆ ಆಗ್ತವೆ. ಯಾರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳೋದು, ಯಾರನ್ನು ಬಿಡೋದು, ಯಾವ ಪ್ರದೇಶದ ಆಧಾರದ ಮೇಲೆ, ಅಂದರೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಕೂಡ ಕ್ಯಾಬಿನೆಟ್ಗೆ ಬರುವಂಥ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದಾರೆ. ಅವೆಲ್ಲವನ್ನು ಕೂಡ ಇವ್ರದ್ದೊಂದು ಲಿಸ್ಟನ್ನು ಹೈಕಮಾಂಡ್ ಮುಂದೆ ಇಡ್ತಾರೆ. ಡಿ ಕೆ ಶಿವಕುಮಾರ್ದೊಂದು ಲಿಸ್ಟ್ ಇದೆ, ಸಿದ್ದರಾಮಯ್ಯನವ್ರದ್ದೊಂದು ಲಿಸ್ಟ್ ಇದೆ, ಬಿ ಕೆ ಹರಿಪ್ರಸಾದ್ ಅವ್ರದ್ದೊಂದು ಲಿಸ್ಟ್ ಇರುತ್ತೆ. ಸೊ ಹಳೆಯ ಸಚಿವರನ್ನ ಎಷ್ಟು ಜನ ಸೇರಿಸ್ಕೊಳ್ತಾರೆ, ಹೊಸ ಮುಖಗಳನ್ನು ಎಷ್ಟು ಪರಿಚಯ ಮಾಡ್ತಾರೆ, ಇವೆಲ್ಲವೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. ಆ ಚರ್ಚೆಯ ನಂತರ ಸೊ ಬಹುತೇಕ ಇವತ್ತು ಎಷ್ಟು ಜನರ ಒಳಗಡೆ ಸೇರಿಸ್ಕೋಬೇಕು ಸಚಿವ ಸಂಪುಟಕ್ಕೆ, ಡಿ ಕೆ ಸಂಪುಟದಲ್ಲಿ ಎಷ್ಟು ಜನ ಕೆಲಸ ಮಾಡಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ, ಖಚಿತ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ವಿದೇಶಕ್ಕೆ ಹೊರಡಬೇಕಂತೆ. ಸೊ ಆ ಕಾರಣಕ್ಕೆ ಇವತ್ತೇ ಪಕ್ಕಾ ಆಗುತ್ತೆ. ಇನ್ನು ಜುಲೈ 20ರಂದು ಹೊಸ ಸಚಿವರ ಪ್ರಮಾಣ ವಚನ ಫಿಕ್ಸ್. ಇಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು 1.5 ತಿಂಗಳಿಂದ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ 1.5 ತಿಂಗಳಾಗೋಯ್ತು. ಅಲ್ಲಿಂದಲೂ ಕೂಡ ಕಾಯ್ಕೊಂಡು ಕೂತಿದ್ರು. ಈ ಸಚಿವ ಆಕಾಂಕ್ಷಿಗಳಂತೂ ಒತ್ತಡದ ಮೇಲೆ ಒತ್ತಡ ಹಾಕ್ತಾ ಇದ್ರು. ಹೈಕಮಾಂಡ್ಗೂ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಒತ್ತಡ ಹಾಕ್ತಾ ಇದ್ರು. ಅಂತೂ ಇಂತೂ ಕಾಲ ಕೂಡು ಬಂದಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸಂಪುಟದ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ಆಗುತ್ತೆ ಇವತ್ತು. ಚರ್ಚೆಯಲ್ಲಿ ಗೊತ್ತಾಗುತ್ತೆ ರಾಜ್ಯದ ಯಾವ MLAಗಳು ಸಚಿವ ಸ್ಥಾನಕ್ಕೆ ಇರ್ತಾರೆ, ಹೊಸ MLAಗಳಿಗೆ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ, ಸೊ ಮೊದಲನೇ ಬಾರಿಗೆ ಎಷ್ಟು ಜನ ಸಚಿವರಾಗ್ತಾರೆ, ಹಳೆ ಮುಖಗಳೇ ಸಚಿವ ಸಂಪುಟದಲ್ಲಿ ಎಷ್ಟು ಜನ ಇರ್ತಾರೆ, ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಚರ್ಚೆಯಲ್ಲಿ ಫೈನಲ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಬಿ ಕೆ ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ ಇವತ್ತು. ಸೊ ಮೊದಲ ಹಂತದಲ್ಲಿ ಖರ್ಗೆ ಅವರ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಆಗುತ್ತೆ. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ. ಅದಾದ ಮೇಲೆ ರಾಹುಲ್ ಗಾಂಧಿ ಅವರ ಜೊತೆ ಸಂಜೆ ಚರ್ಚೆ ಆಗುತ್ತೆ. ಸಭೆ ಪಕ್ಕ ಅಂಥೇಳಿ ಮಾಹಿತಿಗಳಿದ್ದಾವೆ. ನೋಡಬೇಕೇನಾಗುತ್ತೆ ಅಂಥೇಳಿ, ಯಾರ ಹೆಸರು ಬರುತ್ತೆ ಲಿಸ್ಟ್ನಲ್ಲಿ ಅನ್ನೋದು ಭಾಳ ಕುತೂಹಲ ಮೂಡಿಸ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಇರುವಂಥ 20 ಸ್ಥಾನಗಳನ್ನು
ಫಿಲ್ ಮಾಡಲೇಬೇಕು. ಆ ಒಂದು ಸ್ಥಾನಗಳಿಗೆ ಯಾರ್ಯಾರು ಬರ್ತಾರೆ, ಎಷ್ಟು ಉತ್ತರ ಕರ್ನಾಟಕಕ್ಕೆ ಸಚಿವ ಸ್ಥಾನಗಳು ಸಿಗ್ತಾವೆ, ಭಾಳ ಜನ ಆಕಾಂಕ್ಷಿಗಳು ಆ ಕಡೆ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಅಕಸ್ಮಾತ್ ಸಚಿವ ಸಂಪುಟ ಅಥವಾ ಸಚಿವ ಸ್ಥಾನ ಸಿಗಲಿಲ್ಲ ನಿಮಗೆ ಅಂತ ಹೇಳಿದ್ರೆ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಡಬೇಡಿ, ಪಕ್ಷದಲ್ಲಿ ಕಡೆ ಕೆಲಸ ಮಾಡಿ ಅಂಥೇಳಿ ಮೊದಲೇ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ಇವತ್ತು ಸಚಿವರ ಯಾವ್ಯಾವ ಸಚಿವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಫೈನಲ್ ಲಿಸ್ಟ್ ಆಚೆ ಬರುತ್ತೆ ಇವತ್ತು, ಅಥವಾ ಇವತ್ತು ಪಕ್ಕ ಅಂತೂ ಆಗೇ ಆಗುತ್ತೆ ಫೈನಲ್ ಲಿಸ್ಟು. ಬಟ್ ಜುಲೈ 20 ಇದೆಯಲ್ಲ, ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಪಕ್ಕ.